ಹಲೋ, ವೆಲ್ಕಮ್ ಬ್ಯಾಕ್. ಸೊ ನಾವಿವತ್ತು ನಮ್ಮ ಗ್ರೀನ್ ಫಾರ್ಮ್ಗೆ ಬಂದಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಥಿಂಕ್ ಇವತ್ತು ನೀವು ನೋಡಿದ್ರೆ ಹೊಲ ಎಷ್ಟೋ ನೋಡೋಕ್ಕೆ ಖುಷಿ ಅನಿಸುತ್ತೋ ಅದ್ರ ಹಿಂದ್ಗಡೆ ತುಂಬ ಎಫರ್ಟ್ಸ್ ಇದೆ. ತುಂಬ ಏನಂತಾರಲ್ಲ, ಎನರ್ಜಿ ಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಎಷ್ಟೋ ನಿದ್ದೆಗಳು ಕಳೆದಿದ್ದಾರೆ. ಯಾಕಂದರೆ ಪ್ರತಿಯೊಂದು ಹೊಸ ಶುರುವಿನ ಹಿಂದೆ ಅಷ್ಟೇ ಎಫರ್ಟ್ಸ್ ಇರಬೇಕು ಅಂತಾರೆ. ಆ ರೀತಿಯಾಗಿ ಕೇವಲ ಕನಸನ್ನು ಕಾಣದೆ ಅದನ್ನು ನನಸಾಗಿಸ್ಕೊಳಕ್ಕೋಸ್ಕರ ತುಂಬ ಕಷ್ಟಪಟ್ಟು ನಮ್ಮ ತಂದೆ ಇವತ್ತು ಈ ತೋಟನ ಮಾಡಿದ್ದಾರೆ. ಅದು ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಅವರ ಈ ವಯಸ್ಸಿನಲ್ಲೂ ಇಷ್ಟು ಡೆಡಿಕೇಷನ್ನ ನೋಡಿ, ಇಷ್ಟೊಂದು ನಾನೇನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಉತ್ಸಾಹ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಬನ್ನಿ ನಮ್ಮ ತೋಟದ ವಿಡಿಯೋವನ್ನು ನೋಡೋಣ. ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ಇದು 10 ತಿಂಗಳ ಬಾಳೆ ಸಸಿ 6 ತಿಂಗಳೊಳಗೆ ಕೊನೆ ಬರೋ ಪೊಸಿಷನಿಗೆ ಬಂದಿದೆ. ಸುಮಾರು ಇಂಥ ಸಸಿಗಳು ಸುಮಾರು ಒಂದು 30 ಸಸಿಯನ್ನು ಹಾಕಿದ್ದೀನಿ. ಮನೆಗಿರಲಿ ಅಂತ ಹಾಕಿರೋ ಉದ್ದೇಶದಿಂದ ಇದನ್ನು ಲಾಭವಾಗಿ ನಾನು ಬೆಳೆಸ್ತಾ ಇಲ್ಲ, ಮನೆಗೆ ನಮ್ಮ ಖುಷಿಗೋಸ್ಕರ ಬೆಳೆಸ್ತಾ ಇದ್ದೀನಿ. ಅದರ ಜೊತೆಗೆ ಹಲಸಿನ ಸಸಿಯನ್ನು ಹಾಕಿದೆ. ಹಲಸು ಕೂಡ ಇಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ಇದು ಮಾವು, ಇದು ಮಲ್ಲಿಕಾ ಮಾವಿನ ಸಸಿ, ಇದು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಅಡಿಕೆ ಸಸಿ ನೋಡ್ರಿ ಇಷ್ಟು ಚೆನ್ನಾಗಿ ಬಂದಿದೆ. 10 ತಿಂಗಳ ಸಸಿ ಇದು. ಇಷ್ಟು ನೋಡ್ರಿ ಅಡಿಕೆ. ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಸಸಿ ನಾವು ಬೆಳಗಾಂ ಕಡೆಯಿಂದ ತರಿಸಿದ್ವಿ ಸಸಿನ. ಇದು ನೋಡ್ರಿ ಸುಮಾರು ಒಂದು 4.5 5 ಅಡಿನೂ 4 ಅಡಿ ಇದೆ ಸಸಿ. ಆಗಲೇ ಕಾಯಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ, ಫಲ ಸ್ಟಾರ್ಟ್ ಆಗಿದೆ ಆಗಲೇ. ಸುಮಾರು ಒಂದು 100 ಗಿಡದಲ್ಲಿ ಒಂದು 50 ಗಿಡದಲ್ಲಿ ಒಂದು 10 kg ಸಿಕ್ಕಿದೆ. ಮೊದಲು ಹಾಕ್ಸಿದಂಥ ಬೋರು, ಈ ಬೋರ್ ಬಂದ್ಬಿಟ್ಟು 180 ಅಡಿಗೆ ನೀರು ಬಿತ್ತು. 180 ಅಡಿಯಿಂದ ಸ್ಟಾರ್ಟ್ ಆಗಿದ್ದು 560 ಅಡಿಗೆ ನಿಲ್ಲಿಸಿದ್ದೀವಿ. ಇದು ಜೊತೆಗೆ ಅದನ್ನು ಇನ್ನೂ ಒಂದು ಆ ಕಡೆ ಸೈಡ್ ಒಂದು ಹಾಕ್ಸಿದ್ವಿ. ಎರಡೂ ಸೇರಿ 2.5 ಇಂಚು ನೀರು ಬರ್ತಾ ಇದೆ. ತೊಂದರೆ ಇಲ್ಲ, ಅಷ್ಟು ಗಿಡಕ್ಕೂ ಆರಾಮ ನೀರಾಗುತ್ತೆ. ಹಾಗಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಮತ್ತೊಂದು ಹಾಕ್ಸಿದ್ವಿ. ನೀರಿನ ಸಮಸ್ಯೆನೂ ಇಲ್ಲ. ಮಳೆಗಾಲ ಸ್ಟಾರ್ಟ್ ಆಯಿತು, ದೇವರು ಕಣ್ ತೆಗೆದ. ಇನ್ನೇನು ಆಕಸ್ಮಿಕವಾಗಿ ಬೇಗನೆ ಮಳೆ ಚಾಲು ಆಗಿರೋದ್ರಿಂದ ನಮಗೆ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಮೇಲೆ ಅದರ ಜೊತೆಗೆ ನಾವೀಗ ಬೋರ್ ಹಾಕ್ಸಿದ ದಿವಸ ಕೆಲವರು ಇಲ್ಲ ಕೇಸಿಂಗ್ ಪೈಪು ಕಬ್ಬಣ ಹಾಕ್ಸಿರಿ ಅಂತ ಹೇಳಿದರು. ಆಮೇಲೆ ನಾವು ಅಷ್ಟು ಜಾಸ್ತಿ ಆಗುತ್ತೆ, ಜೊತೆಗೆ ರಸ್ಟ್ ಹಿಡಿಯೋ ಚಾನ್ಸಸ್ ಇರ್ತದೆ ಅಂತ ನಮ್ಮ ನೀರು ಹೇಳಿದರು. ಹಂಗಾಗಿಬಿಟ್ಟು ನಾವೇನು ಮಾಡಿದ್ವಿ, ಪ್ಲಾಸ್ಟಿಕ್ ಪೈಪನ್ನೇ ಕೇಸಿಂಗ್ ಪೈಪ್ ಹಾಕಿದ್ವಿ. ಕಡಿಮೆ ಬಜೆಟಲ್ಲೇ ಆಯಿತು. ಜೊತೆಗೆ ಬೋರ್ ಮೋಟ್ರ್ ಇಳಿಸುವಾಗ ಕೂಡ ಆಶೀರ್ವಾದ್ ಪೈಪನ್ನೇ ಬಿಟ್ಟಿದ್ದೀವಿ. ಅದರ ಜೊತೆಗೆ ಇಲ್ಲ ಪೈಪ್ ಕಟ್ಟಾಗುತ್ತೆ ಹಾಗೆ ಹೀಗೆ ಅಂತ ಕೆಲವರು ಹೇಳಿದರು. ಅದಕ್ಕೆ ನಾವು ಸೇಫ್ಟಿ ಉದ್ದೇಶಕ್ಕೆ ಏನು ಮಾಡಿದ್ವಿ, ಒಂದು ಪ್ಲಾಸ್ಟಿಕ್ ಹಗ್ಗ ತೊಗೊಂಡ್ಬಿಟ್ಟು ಮೋಟ್ರಿನಿಂದ ಕಂಟಿನ್ಯೂ ಮೇಲಕ್ಕನ್ನು ಕಟ್ತಾ ಒಂದೊಂದು ಲೆಂತ್ಗೂ ಕಟ್ಕೊಂತ ಬಂದುಬಿಟ್ಟು ಸಪೋರ್ಟ್ ಇಟ್ಟಿದ್ದೀವಿ. ನಾವು ಏನೇ ಮೋಟ್ರ್ ಎತ್ತಿದಾಗ ಆ ಹಗ್ಗದ ಭಾರದಲ್ಲೇ ಪೈಪ್ ಮೇಲಕ್ಕೆ ಬರುತ್ತೆ, ಮೋಟ್ರು ಬರುತ್ತೆ, ಏನೂ ತೊಂದರೆ ಇಲ್ಲ ಅನ್ನೋ ಉದ್ದೇಶ ನಮಗೆ. ಆಮೇಲೆ ಜೊತೆಗೆ ವೈರ್ ಕ್ವಾಲಿಟಿ ಅಂತ ಹೇಳಿದರು, ಹಂಗಾಗಿ ಮೆಕ್ಕೋ ಕ್ಯಾಬ್ ಅಂತ ವೈರ್ ಹಾಕಿದ್ದೀವಿ. ಫ್ಲಾಟ್ ಕೇಬಲ್ ಆಯಿತು. ಇದಲ್ಲದೆ ನಾವು 8 ಸಾಲಿಗೆ ಒಂದು ವಾಲ್ ಮಾಡಿದ್ದೀವಿ.
8 ಸಾಲು ಸೇರಿ ಒಂದು ವಾಲ್ ಆನ್ ಮಾಡಿದರೆ 8 ಲೈನಿಗೂ ನೀರು ಹೋಗ್ತಾ ಇದೆ. ನೀರಿಂದು ಸಮಸ್ಯೆ ಏನಿಲ್ಲ. ಜೊತೆಗೆ ಡ್ರಿಪ್ ಪೈಪು ಕೂಡ 11 mm ಪೈಪು ಹಾಕಿದ್ದೀವಿ. ಹೆವಿ ಇರೋದ್ರಿಂದ ಏನೂ ತೊಂದರೆ ಆಗಿಲ್ಲ. ಇವತ್ತಿನ ತನಕ ಯಾವುದೇ ಇಲಿ ಏನೂ ಕಡಿಯಲ್ಲ, ಏನಿಲ್ಲ. ನೀರು ಕೂಡ ಸಫಿಷಿಯೆಂಟ್ ಇದೆ, ಸಮಸ್ಯೆ ನೋಡು. ವಾವ್. ಇದು ಲೈನು 8 ವಾಲ್ ಆನ್ ಇದ್ದು ಕೂಡ ಇಷ್ಟು ನೀರು ಮೇಲಕ್ಕೆ ಬರ್ತಾ ಇದೆ. ಅಂದರೆ ನಮಗೆ ಇಡೀ ಜಮೀನಿಗೆ ಸಫಿಷಿಯೆಂಟ್ ನೀರು ಆಗ್ತಾ ಇದೆ. 2 ಇಂಚ್ ಪೈಪು ಫುಲ್ ಬರ್ತಾ ಇದೆ ನೋಡಿ. ಎಲ್ಲರಿಗೂ ನಾನು ಒಂದು ನನಗನಿಸಿದ್ದ ನಾನು ತಿಳಿಸೋದೇನೆಂದರೆ, ಸಾಲಿನಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಮಾಡಿದ್ದೀವಿ. 7 ಕೆಲವ್ರು ಮಾಡ್ತಾರೆ. ಆದರೆ ನಾನು ಯಾಕೆ 8 ಮಾಡಿದ್ದೀನಿ ಅಂದರೆ, ಮುಂದೆ ಏನಾದರೂ ಗಿಡ ದೊಡ್ಡವಾದ ಗಾಳಿ ಬೆಳಕಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ಜೊತೆಗೆ ಹೊಲದ ಜಮೀನಿನ ಸುತ್ತಲೂ ಟ್ಯಾಕ್ಟ್ರ್ ಹೋಗಿ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು 10 ಅಡಿ ಗ್ಯಾಪ್ ಬಿಟ್ಟಿದ್ದೀನಿ ರೌಂಡು. ನನಗೆ ಗಿಡಗಳು ಇಂಪಾರ್ಟೆಂಟ್ಗಿಂತನೂ ಸ್ಪೇಸು ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ. ಗಿಡನೂ ಹಾಗಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ. ಅದರಲ್ಲೂ ನಮ್ಮ ಜಮೀನು ಕೆಂಪು ಕಲ್ಲಿನ ಜಮೀನು, ಕೆಂಪು ಮಿಶ್ರಿತವಾದಂಥ ಜಮೀನಾಗಿರೋದ್ರಿಂದ ಈ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಏಳು ಮಾಡಿಸಿದಂಥ ಜಮೀನು ಅಂತ ನಮಗೆ ಈಗ ಕಂಡು ಬಂದಿದೆ. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಜೊತೆಗೆ ಸಸಿ ಕೊಟ್ಟಂಥ ಕಂದಗಲ್ಲಿನ ಸಸಿ ಬೆಳೆಸಂಥವ್ರಿಗೆ ಈ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದರೆ ಒಳ್ಳೆಯ ಸಸಿಗಳನ್ನು ಕೊಟ್ಟಿದ್ದಾರೆ. ಕೇವಲ 25 ರೂಪಾಯಿಗೆ ಒಂದು ಸಸಿ ತಂದಿದ್ದೆ ನಾನು. ಅವ್ರನ್ನ ಈಗಲೂ ಕೂಡ ನಾವು ನೆನೆಸಲೇಬೇಕಾದಂಥ ಒಂದು ಸಹಾಯವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಯಾರಾದರೂ ಬೇಕು ಅನ್ನೋರಿದ್ದರೆ ಕಂದಗಲ್ನಲ್ಲಿ ಸ್ವಾಮಿ ಅಂತ ಇದ್ದಾರೆ, ಅವ್ರ ತೋಟಕ್ಕೆ ಹೋದರೆ ಒಳ್ಳೆಯ ಸಸಿಗಳನ್ನು ಕೊಡ್ತಾರೆ. ಇದು ಅಡ್ವರ್ಟೈಸ್ ಅಂತ ತಿಳ್ಕೊಬೇಡ್ರಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಮನೆಗೆ ಬೇಕಾದಂಥ, ಪೂಜೆಗೆ ಬೇಕಾದಂಥ ಹೂವಿನ ಗಿಡಗಳನ್ನು ಬೆಳೆಸಿದ್ದೀವಿ. ಜೊತೆಗೆ ನುಗ್ಗಿ ಸಸಿ, ಇದು ಸುಮಾರು ಒಂದು 6 ತಿಂಗಳಾಯ್ತು ಈಗ ಹಾಕಿ, ಇಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ಇದು ಬೆಟ್ಟದ ನೆಲ್ಲಿ ಸಸಿ, ಗಿಡನೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ಬದನೆಕಾಯಿ, ಸುಮಾರು ಒಂದು 15,000 ರೂಪಾಯಿದು ಬದನೆಕಾಯಿ 100 ಗಿಡದಲ್ಲಿ ಆಗಿದೆ. 100 ಗಿಡದಲ್ಲಿ 15,000 ರೂಪಾಯಿ ಬೆಳೆ ಬಂದಿದೆ. ಜೊತೆಗೆ ಇದು ಬಾಳೆ, ಸುಮಾರು 30 ಬಾಳೆ ಸಸಿಗಳು ಇದ್ದಾವೆ.